ನಿಮಗೆ ಕೇಳಲಿಕ್ಕೆ ಬಯಸ್ತೇನೆ, ರಾಮನ ಜಪ ಮಾಡ್ತಿರಲ್ಲಪ್ಪ, ಇದನ್ನಾದರೂ ಅರ್ಥ ಮಾಡ್ಕೊಳ್ಳಿ. ಇವತ್ತು ದೇಶದ ಸೆಕ್ಯೂರಿಟಿ ಲ್ಯಾಪ್ಸಸ್ಗೆ ಹೂ ಹ್ಯಾಸ್ ಟು ಓನ್ ದ ರೆಸ್ಪಾನ್ಸಿಬಿಲಿಟಿ? ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಯಾವುದೇ ತಪ್ಪು ಮಾಡಿರಲಿಲ್ಲ, ರೈಲ್ವೆ ಆಕ್ಸಿಡೆಂಟ್ ಆದರೆ ರಾಜೀನಾಮೆ ಕೊಡ್ತಾರೆ. ನಮ್ಮ ರಾಜ್ಯದಲ್ಲಿ ಹೋಮ್ ಮಿನಿಸ್ಟರ್ MV ರಾಮರಾಯರು 70s ಮಧುಗಿರಿ ಪೊಲೀಸ್ ಸ್ಟೇಷನಲ್ಲಿ ಹೆಣ್ಣು ಮಕ್ಕಳ ಮೇಲೆ ಕೈ ಮಾಡಿದ್ರು ಅಂತ ಹೇಳಿದ್ರೆ ಶಾಸಕ ಸ್ಥಾನಕ್ಕೆ ಮತ್ತು ಗೃಹ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಹೋಗಿದ್ದಾರೆ. ನಿಮ್ಮನ್ನು ಈಗಾಗಲೇ ಮೋದಿಯವರೇ RSSನವರು ನಿಮ್ಮನ್ನು ಚೇಂಜ್ ಮಾಡಬೇಕು ಅಂಥೇಳಿ ಪ್ರಯತ್ನಗಳು ನಡೀತಾ ಇದ್ದೇವೆ ಅಂಥೇಳಿ ಮಾಧ್ಯಮಗಳಲ್ಲಿ ಕಾಣ್ತಾ ಇದ್ದೇವೆ. ಹಾಗಾಗಿ ಮೊನ್ನೆ ನಾಗಪುರದ RSSನ ಕಚೇರಿಗೆ ಹೋಗಿ ಈಗಾಗಲೇ ವರದಿಯನ್ನು ಒಪ್ಪಿಸಿ ಬಂದಿದ್ದೀರಿ, ಅದು ಬೇರೆ ಪ್ರಶ್ನೆ. ಆದರೆ ನಾನು ನಿಮ್ಮ ಮೂಲಕ ಕೇಳಲಿಕ್ಕೆ ಬಯಸ್ತೇನೆ ಭಾರತೀಯ ಜನತಾ ಪಾರ್ಟಿಯವರಿಗೆ, ಈ ಲ್ಯಾಪ್ಸಸ್ಗೆ ಯಾರು ಕಾರಣ? ಈ ಬೆಲೆ ಏರಿಕೆಗೆ ಯಾರು ಕಾರಣ? ಕರ್ನಾಟಕದಿಂದ ಹೋಗಿರುವಂಥ ಭಾರತೀಯ ಜನತಾ ಪಾರ್ಟಿಯ ನಾಯಕರಿದ್ದಾರಲ್ಲ, ಮಂತ್ರಿಗಳಿದ್ದಾರಲ್ಲ, ಜೋಶಿ ಇರ್ಬೋದು, ಸೋಮಣ್ಣ ಇರ್ಬೋದು, ಶೋಭಾ ಕರಂದಾಜೆ ಇರ್ಬೋದು, ಕೇಳ್ರಿ ಬೆಲೆ ಏರಿಕೆಯನ್ನು ಕಡಿಮೆ ಮಾಡಲಿಕ್ಕೆ. ಆ ಪೆಟ್ರೋಲ್ ಡೀಸೆಲ್ನ ಆ ಕಡಿಮೆ ಆಗಿರೋಂಥ ಬೆಲೆಯನ್ನು ಪಾಸನ್ ಮಾಡೋದಕ್ಕೆ ಹೇಳಿ, ಜನಸಾಮಾನ್ಯರ ಬದುಕು ಸುಲಭ ಆಗುತ್ತೆ. ಸೊ ಹಾಗಾಗಿ ನಾನು ಇಷ್ಟೇ ಹೇಳ್ತೇನೆ, ಜನಾಕ್ರೋಶ ಮತ್ತಷ್ಟು BJPಯ ವಿರುದ್ಧ, ಮೋದಿಯವರ ವಿರುದ್ಧ ಬಿಗಡಾಯಿಸೋದಕ್ಕೆ ಮೊದಲು ಈ ಲ್ಯಾಪ್ಸಸ್ಸನ್ನು ನೀವು ಸರಿ ಮಾಡಬೇಕು, ಅದರ ನೈತಿಕ ಹೊಣೆಯನ್ನು ಹೊರಬೇಕು, ಅದರ ರಾಜೀನಾಮೆಯನ್ನು ಕೊಡಬೇಕು ಅನ್ನುವಂಥ ಆಗ್ರಹವನ್ನು ಮಾಡಲಿಕ್ಕೆ ಬಯಸ್ತೇನೆ. ನಾನು ಸ್ಪಷ್ಟವಾಗಿ ಮತ್ತೊಮ್ಮೆ ಹೇಳ್ತೇನೆ, ಈ ದೇಶ ರಕ್ಷಣೆಯ ವಿಚಾರದಲ್ಲಿ, ಈ ದೇಶದ 140 ಕೋಟಿ ಭಾರತೀಯರ ರಕ್ಷಣೆಯ ವಿಚಾರದಲ್ಲಿ, ಈ ದೇಶದ 4 ಕಡೆಯ ಗಡಿಗಳ ರಕ್ಷಣೆ, ಅದು ಚೈನಾ ಇರ್ಬೋದು, ಪಾಕಿಸ್ತಾನ ಇರ್ಬೋದು, ಬಾಂಗ್ಲಾ ಇರ್ಬೋದು, ಸಿಲೋನ್ ಇರ್ಬೋದು, ಯಾವುದೇ ರಾಷ್ಟ್ರದ ಪಕ್ಕದಲ್ಲಿರುವಂಥ ಗಡಿಗಳ ಎಂಟೈರ್ ಭಾರತದ ಗಡಿ ರಕ್ಷಣೆ ಮತ್ತು ಭಾರತೀಯರ ರಕ್ಷಣೆ ಮಾಡುವಂಥದ್ರಲ್ಲಿ ಯಾವ ಕ್ರಮಗಳನ್ನು ಮಾಡಲಿಕ್ಕೆ, ರಕ್ಷಣೆ ಹಿತದೃಷ್ಟಿಯಿಂದ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಇದ್ದರೆ ಅದರಲ್ಲಿ ರಾಜಕಾರಣ ಮಾಡೋದಿಲ್ಲ, ನಿಮ್ಮ ಜೊತೆಯಲ್ಲಿರುತ್ತೆ.